ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿವತ್ತೊಂದು ಚಿಕ್ಕದಾಗೆ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು ಇವಾಗ 5:33 ಆಗಿದೆ. ನನಗೆ ವರ್ಕ್ ಬಂದುಬಿಟ್ಟು 6:30ಗೆ, ಇಲ್ಲಿಂದ 1 hour 40 minutes ಬೇಕಾಗುತ್ತೆ. ಸೊ ಹೋಗ್ತಾಯಿದ್ದೀನಿ. ಆ ಮಿಡಲಲ್ಲಿ ಕೆನಡಾ ಅಂದರೆ ಇವಾಗ ಸ್ವಲ್ಪ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗಿದೆ, ಮಳೆ ಬರ್ತಾಯಿದೆ ಆ್ಯಕ್ಚುಲಿ ಹೊರಗಡೆ. ನಾನು ತೋರಿಸ್ಕೊಳ್ತಾ ಇದ್ದೀನಿ, ಪ್ಲೀಸ್ ಲಾಸ್ಟ್ವರೆಗೂ ನೋಡಿ ಆಯಿತಾ. ಮಳೆ ಬರ್ತಾ ಇದೆ ಅಲ್ಲ, ನಂಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೇ ಲೇಸಿ. ಇದರಲ್ಲಿ ಇಂಥ ಮಳೆ ಬಂದರೆ ನಾನು ಹೇಗೆ ಗುರು ಹೋಗಲಿ ನೋಡಿ ಗಾಯ್ಸ್. ಮಳೆಯಲ್ಲಿ ಹಿಂಗೆಲ್ಲ ಇಟ್ಕೊಂಡು ಹೋಗ್ತಾ ಇತ್ತು. ನಾನು ಕೆನಡಾ ಬಂದು April 6 ನಾನು ಇಲ್ಲಿ ಬಂದೆ. ಬಟ್ ನಂಗೆ ಅಷ್ಟು ತನಕ ಇಲ್ಲಿ ಬಂದು 3 months ನಂಗೆ ಕ್ಲೈಮೇಟ್ ಸೆಟ್ ಆಗಿಲ್ಲ. ಅಷ್ಟೊಂದೇನು ಚಳಿ ಇರಲಿಲ್ಲ, ಆದರೂ ನಂಗೆ ಸೆಟ್ ಆಗಿಲ್ಲ. ಓಕೆನಾ. ಆಫ್ಟರ್ 3 months ತನಕ ನನಗೆ ಜಾಬು ಇಲ್ಲದೆ, ನನ್ನ ಹಸ್ಬೆಂಡ್ ವರ್ಕ್ ಹೋಗ್ತಿದ್ರು, ನಾವು ಮನೆಯಲ್ಲೇ ಇರ್ತಿದ್ದೆ. ಸೊ ನನಗೆ ಸಖತ್ತಾಗಿ ಒಂಥರ ಬೋರಿಂಗ್ ಅನಿಸ್ತಿತ್ತು, ಅಲೋನ್ ಫೀಲ್ ಆಗ್ತಾಯಿತ್ತು, ಎಲ್ಲನೂ ಅನ್ನಿಸ್ತಾಯಿತ್ತು. ಬಿಕಾಸ್ ನನಗೆ ಇಲ್ಲಿ ಯಾರೋ ಫ್ರೆಂಡ್ಸು ಇಲ್ಲ. ಇಂಡೀಡ್, ಲಿಂಕ್ಡ್ಇನ್ ಈ ಅಪ್ಲಿಕೇಶನಲ್ಲೆಲ್ಲ ಡೈಲಿ 10-15 ಅಪ್ಲಿಕೇಶನ್ ಆಗ್ತಾಯಿದೆ. ಎಲ್ಲದಕ್ಕೂ ಅಪ್ಲೈ ಮಾಡ್ತಿದ್ದೆ. ಕಾಲ್ ಮಾಡಿ ಏನಾದರೂ ಹೈರಿಂಗ್ ಅಂತ ಇದ್ದರೆ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಹೈರಿಂಗ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಿದ್ದೆ. ನೆಕ್ಸ್ಟ್ ಡೇ ಹೋಗಿಬಿಟ್ಟು ಅಲ್ಲಿ ರೆಸ್ಯೂಮ್ ಕೊಟ್ಟು ಇಂಟರ್ವ್ಯೂ ಥರ ಅಟೆಂಡ್ ಮಾಡ್ತಾಯಿದ್ರು. ಒಂದು 3-4 times ಹೋದಾಗಿ ಎಲ್ಲ ಕಡೆ ರಿಜೆಕ್ಟ್ ಆಯಿತು. ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕವಾಗಿ ಇವಾಗ ಒಂದು ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಾ ಇದ್ದೀನಿ. 4 to 5 hours ಜಾಬ್ ಇರುತ್ತೆ ಅಷ್ಟೇ ಪರ್ ಡೇ. ಓಕೆ, ವೀಕ್ಲಿ ಒಂದು 3 to 4 days ಸಿಗುತ್ತೆ. ಹೆಂಗೂ ಮ್ಯಾನೇಜ್ ಆಗ್ತಾಯಿದೆ ಮನೇಲಿ, ಓಕೆನೇ. ಬಟ್ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಗೈಸ್, ಅದೇ ಪ್ರಾಬ್ಲಮ್. ರೆಸಿಡೆನ್ಷಿಯಲ್ ಕ್ಲೀನಿಂಗ್ ಅಂತ ಹೇಳ್ತಾರಲ್ವ, ಆ ಥರ ಜಾಬ್ ಎಲ್ಲನೂ ಮಾಡ್ತಾರೆ. ಯಾವುದೂ ಇಲ್ಲ, ಯಾಕಂದರೆ ಇಲ್ಲಿ ಎಲ್ಲದಕ್ಕೂ ಎಕ್ಸ್ಪೆನ್ಸಿವ್ ಇರುತ್ತೆ. ಅವ್ರು ದುಡಿದ್ರೆ ಮಾತ್ರ ದುಡ್ಡಾಗಿರುತ್ತೆ, ಇಲ್ಲಾಂದರೆ ಅವ್ರ ಜೀವನನೇ ತುಂಬ ಕಷ್ಟ ಆಗಿರುತ್ತೆ. ತುಂಬ ಜನ ಮಿಡ್ನೈಟೆಲ್ಲ ಕೆಲಸ ಮಾಡೋರಿರ್ತಾರೆ. ಒಂದೊಂದು ಜನ ಬಂದುಬಿಟ್ಟು ಒಂದೊಂದು ಸಲ ಕೆಲಸಕ್ಕೆ ಹೋಗ್ತಾರಾ. ಇವಾಗ ಬೆಳಗ್ಗೆ ಕೆಲಸ ಮಾಡಿಬಿಟ್ಟು ಒಂದು ಕಡೆ ಮಾಡಿಬಿಟ್ಟು ಈವ್ನಿಂಗ್ ಇನ್ನೊಂದು ಕಡೆ ಬಂದು 4 hour 5 hour ಶಿಫ್ಟ್ ಮಾಡ್ತಾರೆ. ತುಂಬ ಕಷ್ಟ ಇದೆ. ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡ್ರೆ ವುಡ್ಬೈನ್ ಸ್ಟೇಷನ್ ಅಂತ ಬರುತ್ತೆ. ಅಲ್ಲಿಂದ ಸಬ್ವೇ ತೊಗೋಬೇಕು, ಅಂದರೆ ಮೆಟ್ರೋ ತೊಗೋಬೇಕು. ನೋಡಿ, ಇಲ್ಲಿಂದ ಹೋಗಬೇಕು, ಇದೇ ನನ್ನ ಸ್ಟೇಷನ್. ಇನ್ನೇನು ಬಂದುಬಿಟ್ಟು ಇಲ್ಲಿಂದ ಸಬ್ಬೆ ತೊಗೊಂಡು ಅಲ್ಲಿಂದ ಹೋಗಬೇಕು ಗೈಸ್. ಸ್ಟೇಷನ್ ಇದೆಲ್ಲ ಅದರ ಥ್ರೋಯಿಂದನೂ ಹೋಗ್ಬೋದು, ಬಟ್ ರೋಡ್ ಕ್ರಾಸ್ ಮಾಡಬೇಕು. ಸೊ ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ಬೈ ಸ್ಟೇಷನ್? ಇದ್ರೊಳಗಡೆ ಹೋಗಿ ಟ್ಯಾಪ್ ಮಾಡಿ ಒಳಗಡೆ ಹೋಗಬೇಕು. ಸಖತ್ತ ಗಾಳಿ ಬಿಸ್ತಾ ಇದೆ. ಇಲ್ಲಿ ನೋಡಿ, ಕೀಸ್ ಬಂದು ತಗೋಬೇಕು. ನಮ್ಮ ಟ್ರೈನ್ ಮತ್ತೆ ಬಿಡ. ಇಲ್ಲಿಂದ ಕೆಳಗಡೆ ಹೋಗಬೇಕು. ನಾನು ಇವಾಗ ಡೈರೆಕ್ಟಾಗಿ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ ಗೈಸ್. ಈ ಥರ ಹೋಗ್ಬೇಕು ನೋಡಿ.
ರೀಚ್ ಆಗಿದೆ ಗೈಸ್. ಇವಾಗ ಇನ್ನೊಂದು ಬಸ್ ಹಿಡಿಬೇಕು, ಅದಕ್ಕೆ ಸ್ಟ್ರೈಟಾಗಿ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ತೋರಿಸ್ಲಾ? Tap your Presto debit or credit card when boarding, or deposit your fare in the fare box. Always get a transfer when paying with cash. Tap your Presto. Always get a transfer when paying with cash. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರ್ ಬಟನ್, ಇದನ್ನು ಒತ್ತಿದ್ರೆ ಅಲ್ಲಿ ಬಂದುಬಿಟ್ಟು ರಿಕ್ವೆಸ್ಟೆಡ್ ಅಂತ ಬರುತ್ತೆ. ನಮ್ಗೆ ಯಾವ ಸ್ಟಾಪ್ ಬರುತ್ತೋ ಅಲ್ಲಿ ರಿಕ್ವೆಸ್ಟೆಡ್ ಅಂತ ಬರುತ್ತೆ. ನಾವು ಇದು ನಿಂತ್ಕೊಂಡ್ರೆ ಆಯಿತು. ಗೈಸ್ 15 ಮಿನಿಟ್ಸ್ ಬಿಫೋರೇ ಅಲ್ಲಿ ಬಂದುಬಿಟ್ಟು ರೀಚ್ ಆಗಿಬಿಟ್ಟೆ. ಹೋಗಿ ಏನು ಮಾಡೋದು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇದರ ಚೆನ್ನಾಗಿದೆ ಗೈಸ್, ಈ ಊರು ಸಾಕಾಗಿದೆ. ಸರಿ, ನಾನು ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನನ್ನ ವೀಡಿಯೋನ ನನ್ನ ಬ್ಲಾಗ್ನ ಬಂದುಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಆಫ್ಟರ್ ವರ್ಕ್, ಓಕೆನಾ? ಅಷ್ಟುವರೆಗೂ ಬಾಯ್ ಬಾಯ್, ಟೇಕ್ ಕೇರ್.